ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅನ್ನದ ಜೊತೆಗೆ ಸಾಂಬಾರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಬೆಂಡೆಕಾಯಿ ಹುಳಿ ಮಾಡಿದ್ರಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅನ್ನದ ಜೊತೆಗಂತೂ ಒಂದು ಪರ್ಫೆಕ್ಟ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಬೆಂಡೆಕಾಯಿ ಹುಳಿ. ಹಾಗಾದರೆ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ಪಷ್ಟು ತೊಗರಿಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, 2 ರಿಂದ 3 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಸಾಸಿವೆ, ನೀರಲ್ಲಿ ನೆನೆಸಿಟ್ಟಂಥ ಹುಣಸೆ ಹಣ್ಣು, 8 ರಿಂದ 10 ಬೆಂಡೆಕಾಯಿನ ಈ ಥರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 3 ಟೊಮ್ಯಾಟೊ ಹಣ್ಣು ಮತ್ತು ಕರಿಬೇವಿನ ಸೊಪ್ಪು. ಮೊದಲಿಗೆ ಬೇಳೆನ ನುಣ್ಣಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಕುಕ್ಕರಲ್ಲಿ ಬೇಳೆ, ನೀರು, 3 ಟೊಮ್ಯಾಟೊ ಹಣ್ಣು, ಸ್ವಲ್ಪ ಅರಿಶಿನ ಪುಡಿ ಮತ್ತು 1 ಚಮಚದಷ್ಟು ಎಣ್ಣೆನ ಹಾಕಿ ಈ ಥರ ಚೆನ್ನಾಗಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಈ ಥರ ನುಣ್ಣಗೆ ಬೆಂದರೆ ಬೆಂಡೆಕಾಯಿ ಹುಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೊದಲಿಗೆ ನಾನು ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಉದ್ದುದ್ದಾಗಿ ಹೆಚ್ಚಿಟ್ಟಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಬೆಂಡೆಕಾಯಿನ ಈ ಥರ ಉದ್ದುದ್ದಾಗಿ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಏಕೆಂದರೆ ನಾವು ಅನ್ನ ಮತ್ತು ಬೆಂಡೆಕಾಯಿ ಹುಳಿ ತಿನ್ನಬೇಕಾದ್ರೆ ಆವಾಗವಾಗ ಬೆಂಡೆಕಾಯಿ ಸಿಗುತ್ತಲ್ಲ, ಅದು ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಕಪ್ಗೆ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಬೆಂಡೆಕಾಯಿ ಈ ಥರ ಸ್ವಲ್ಪ ಕಪ್ಪಗಾಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಬೆಂಡೆಕಾಯಿ ಎಲ್ಲ ಬೆಂದಮೇಲೆ ನುಣ್ಣಗೆ ಬೇಯಿಸಿಟ್ಟಂಥ ಬೇಳೆ ಮತ್ತು ಟೊಮ್ಯಾಟೊ ಮಿಶ್ರಣನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿನೆಲ್ಲ ಮೊದಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಬೇಳೆ ಹಾಕಿದ ಮೇಲೆ ಬೆಂಡೆಕಾಯಿ ಬೇಯಲ್ಲ. ಹಾಗಾಗಿ ಚೆನ್ನಾಗಿ ಸ್ವಲ್ಪ ಕಪ್ಪಾಗೋವರೆಗೂ ಬೆಂಡೆಕಾಯಿನೆಲ್ಲ ಮೊದಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಏಕೆಂದರೆ ಇದು ತುಂಬ ತೆಳುನೂ ಇರಬಾರ್ದು ಮತ್ತು ತುಂಬಾ ಗಟ್ಟಿನೂ ಆಗಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ 2 ರಿಂದ 3 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಈಗ ನೀರಲ್ಲಿ ನೆನೆಸಿಟ್ಟಂಥ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ತಾ ಇದ್ದೀನಿ. ಟೇಸ್ಟ್ನ ಅಡ್ಜಸ್ಟ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲನ ಹಾಕಬೇಕಾಗತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. 1 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಹುಳಿನ ಯಾವಾಗಲೂ ಕುದಿಸ್ಬೇಕಾಗತ್ತೆ. ತುಂಬ ಜನ ಹುಳಿ ಮಾಡೋದನ್ನು ನೋಡಿರ್ತೀವಿ, ಅವರು ಜಸ್ಟ್ ಬಿಸಿ ಆದ ತಕ್ಷಣ ತೆಗೆದುಬಿಡ್ತಾರೆ. ಅದು ತುಂಬ ತಪ್ಪು. ಎಲ್ಲ ಪದಾರ್ಥಗಳನ್ನು ಹಾಕಿ ಅದೆಲ್ಲ ಮಿಕ್ಸ್ ಆಗೋವರೆಗೂ ಅಥವಾ ಕಂಬೈನ್ ಆಗೋವರೆಗೂ 2 ರಿಂದ 3 ನಿಮಿಷ ಹುಳಿನ ಕುದಿಸ್ಕೊಳ್ಬೇಕಾಗತ್ತೆ. ಹುಳಿ ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ನೋಡಿದ್ದೀವಿ, ಬಿಸಿ ಆದ ತಕ್ಷಣ ಅದನ್ನು ಒಲೆಯಿಂದ ಇಳಿಸ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಏಕೆಂದರೆ ಹುಳಿ ಅಥವಾ ಸಾಂಬಾರು ಕುದ್ರೇ ಅದಕ್ಕೆ ಅದರದೇ ಆದಂಥ ಟೇಸ್ಟ್ ಬರುತ್ತೆ. ಹಾಗಾಗಿ 2 ರಿಂದ 3 ನಿಮಿಷ ಇದನ್ನು ಒಲೆಯಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ. ಎಷ್ಟು ಕುದಿಸ್ತೀವೋ ಅಷ್ಟೇ ಒಂದು ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಹುಳಿಗೆ. ಈಗ ಬೆಂಡೆಕಾಯಿ ಹುಳಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಜೊತೆಗೆ ಒಂದು ಅದ್ಭುತವಾದಂಥ ಪರಿಮಳನೂ ಬರ್ತಾ ಇದೆ.
ಈ ಬೆಂಡೆಕಾಯಿ ಹುಳಿಗೆ ಹಿಂಗಿನ ಒಗ್ಗರಣೆ ಕೊಟ್ರಂತೂ ಅದರ ರುಚಿ ಕೇಳಬೇಕಾ ವೀಕ್ಷಕರೇ, ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಹುಳಿ ಅಥವಾ ಯಾವುದೇ ಹುಳಿ ಆದ್ರೂ ಹುಳಿ ರೆಡಿ ಆದಮೇಲೆ ಅದಕ್ಕೆ ಮೇಲೆ ಒಂದು ಹಿಂಗಿನ ಒಗ್ಗರಣೆ ಕೊಟ್ಬಿಟ್ರಂತೂ ಅದರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ನಾನಿಲ್ಲಿ ಒಂದು ಒಗ್ಗರಣೆ ಬಾಣಲೆನ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆನ ರೆಡಿಯಾಗಿರೋ ಬೆಂಡೆಕಾಯಿ ಹುಳಿ ಕೊಟ್ಬಿಟ್ರಂತೂ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಗ್ಗರಣೆ ಹಾಕಿ ಒಂದೇ 1 ನಿಮಿಷ ಕುದಿಸಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿಬಿಟ್ರೆ ಆಯಿತು. ಬೆಂಡೆಕಾಯಿ ಹುಳಿ ರೆಡಿ ಆದಂಗೆ ಒಗ್ಗರಣೆ ಹಾಕಿ 1 ನಿಮಿಷ ಕುದಿಸ್ತಾ ಇದ್ದೀನಿ. ಈಗ ಒಲೆನ ಆಫ್ ಮಾಡಿ ರೆಡಿಯಾಗಿರೋ ಬೆಂಡೆಕಾಯಿ ಹುಳಿನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಮಾಡಬೇಕಾದ್ರೇ ಈ ಹುಳಿ ವಾಸನೆ ಅಂತೂ ಕೇಳಬೇಕಾ ವೀಕ್ಷಕರೇ, ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಬಿಸಿ ಬಿಸಿ ಹೊಗೆ ಆಡ್ತಿರೋ ಅನ್ನದ ಜೊತೆಗೆ ಈ ರೆಡಿಯಾಗಿರೋ ಬೆಂಡೆಕಾಯಿ ಹುಳಿನ ಹಾಕ್ಕೊಂಡು ತಿಂದ್ರಂತೂ ಒಬ್ಬೊಬ್ಬರು 2ರಿಂದ 3 ಪ್ಲೇಟ್ ಅಂತೂ ಆರಾಮಾಗೇ ತಿನ್ಬೋದು ಅಂತಲೇ ಹೇಳ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ನೀವು ಬೆಂಡೆಕಾಯಿ ಹುಳಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.